ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಇಲ್ಲಿ ಚಿಕನ್ ಲೆಗ್ ಪೀಸನ್ನು ಉಪಯೋಗಿಸ್ಕೊಂಡು ತುಂಬಾ ಈಸಿಯಾಗಿ ಹಾಗೆ ಒಂದು ಹೊಸ ರೀತಿಯ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀವಿ. ಸೊ ನಮ್ಮ ಅಕ್ಕ ಇವತ್ತು ತುಂಬಾ ಸಿಂಪಲ್ಲಾಗಿ KFC ಚಿಕನನ್ನು ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದಾರೆ. ವಿಡಿಯೋ ಸ್ವಲ್ಪ ಲೆಂತ್ ಆಗುತ್ತೆ, ಪ್ಲೀಸ್ ವಿಡಿಯೋನ ಪೂರ್ತಿ ನೋಡಿ, ಖಂಡಿತ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ. ಆಲ್ಮೋಸ್ಟ್ ಈಗ ನಿಮಗೆ ಗೊತ್ತಿರ್ಬೋದು. ಸೊ ನಮ್ಮ ಅಕ್ಕ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂದ್ಬಿಟ್ಟು, ಯಾಕಂದರೆ ತುಂಬ ರೆಸಿಪಿಯನ್ನು ಇವರು ನನಗೀಗ ಹೇಳ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಇದೊಂದು ಹೊಸ ರೆಸಿಪಿ ಅಂತಲೇ ಹೇಳ್ಬೋದು. ಸಿಂಪಲಾಗಿ ಮನೇಲಿರುವಂಥ ಪದಾರ್ಥವನ್ನು ಬಳಸಿಬಿಟ್ಟು KFC ಚಿಕನನ್ನು ಹಳ್ಳಿಗಳ ಕಡೆ ಎಲ್ಲ ಯಾವ ರೀತಿ ಮಾಡ್ತಾರಲ್ಲ ಅದೇ ರೀತಿ ಮಾಡಿ ತೋರಿಸ್ತಾ ಇದ್ದಾರೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀನಿ, ಪೂರ್ತಿ ನೋಡಿ ಫ್ರೆಂಡ್ಸ್. ಮೊದಲಿಗೆ ನಾವಿಲ್ಲಿ 1 kg ಆಗೋಷ್ಟು ಚಿಕನನ್ನು ಲೆಗ್ ಪೀಸ್ ಮಾತ್ರ ಇಲ್ಲಿ ತೊಗೊಂಡಿದ್ದೀವಿ. ಚೆನ್ನಾಗಿ ಕಟಿಂಗ್ ಮಾಡ್ಕೋಬೇಕು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಅಚ್ಕಾರದ ಪುಡಿ, ಅರಿಶಿನ, ಉಪ್ಪು, ಧನಿಯಾ ಪೌಡರ್, ಗರಂ ಮಸಾಲ, ಜೀರಿಗೆ ಪೌಡರ್ ಮತ್ತು ಕಾಳು ಮೆಣಸಿನ ಪೌಡರನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ 2 ಲಿಂಬೆ ಹಣ್ಣಿನ ರಸವನ್ನು ಸೇರಿಸ್ಕೊತಾ ಇದ್ದೀನಿ. ಅರ್ಧ KGಗೆ 1 ಲಿಂಬೆ ಹಣ್ಣು ಅಂದರೆ ಸಾಕಾಗುತ್ತೆ. ಇಲ್ಲಿ 1 kg ಮಾಡ್ತಾ ಇರೋ ಕಾರಣಕ್ಕೆ ಚಿಕ್ಕದ ಗಾತ್ರದ 2 ಲಿಂಬೆ ಹಣ್ಣನ್ನು ತಗೊಂಡಿದ್ದೀನಿ ಫ್ರೆಂಡ್ಸ್. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಿಡಿ ಫ್ರೆಂಡ್ಸ್. ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಆಲ್ ಅಂತ ಪ್ರೆಸ್ ಮಾಡಿ. ನಾನು ಮಾಡ್ತಿರೋಂಥ ಪ್ರತಿಯೊಂದು ವಿಡಿಯೋನ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ನಂತರ ನಾನಿಲ್ಲಿ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಪೇಸ್ಟನ್ನಾಗಿ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. ಖಾರ ನಿಮ್ಮ ಕ್ವಾಂಟಿಟಿ ಪ್ರಕಾರ ನೀವು ಜಾಸ್ತಿ ಕಡಿಮೆ ಮಾಡ್ಕೋಬೋದು. ನಿಮಗೆ ಹಸಿ ಖಾರ ಇಷ್ಟ ಇಲ್ಲಪ್ಪ ಅಂದರೆ ನೀವು ಕೆಂಪು ಖಾರವನ್ನು ಜಾಸ್ತಿ ಹಾಕ್ಕೊಳ್ಳಿ. ಆದರೆ ಹಸಿಮೆಣಸಿನ್ಕಾಯಿ ಹಾಕೋದ್ರಿಂದ ಫ್ಲೇವರು ತುಂಬ ಸಖತ್ತಾಗಿ ಬರುತ್ತೆ. ನಂತರ ನಾನಿಲ್ಲಿ 1/4 ಲೀಟರ್ ಆಗೋಷ್ಟು ಮೊಸರನ್ನು ಸೇರಿಸ್ಕೊಂಡಿದ್ದೀನಿ. ಮೊಸರಲ್ಲಿರುವಂಥ ನೀರೆಲ್ಲ ಸಪ್ರೇಟ್ ಆಗಬೇಕು. ಆ ರೀತಿ ಜರಡಿ ಮಾಡಿಕೊಂಡು ಗಟ್ಟಿ ಮೊಸರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮ್ಯಾಗಿನೇಟ್ ಮಾಡಿ. ಮ್ಯಾಗಿನೇಟ್ ಮಾಡಿಬಿಟ್ಟು ಇಲ್ಲಪ್ಪ ಅಂದರೂ ಒಂದು 2 ರಿಂದ 3 ತಾಸುವರೆಗೆ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಎಷ್ಟು ಹೊತ್ತು ನಾವು ರೆಸ್ಟ್ ಮಾಡೋಕ್ಕೆ ಬಿಡ್ತೀವಲ್ಲ ಅಷ್ಟು ಚೆನ್ನಾಗಿ ನಮ್ಮದಿಲ್ಲಿ ಚಿಕನ್ ರೆಡಿ ಆಗುತ್ತೆ. ಮೊದಲಿಗೆ ನಾನಿಲ್ಲಿ 1 ಮೊಟ್ಟೆ ಮಾತ್ರ ಸೇರಿಸ್ತಾ ಇದ್ದೀನಿ. 1 ಮೊಟ್ಟೆ ಸೇರಿಸಿದ್ರೆ ಸಾಕಾಗುತ್ತೆ. ಮೊಟ್ಟೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾನಿಲ್ಲಿ 1-2 ತಾಸುವರೆಗೆ ಇದನ್ನು ರೆಸ್ಟ್ ಮಾಡೋಕ್ಕೆ ಇಡ್ತಾ ಇದ್ದೀನಿ. ನಿಮ್ಮ ಹತ್ರ ಟೈಮ್ ಇದ್ದರೆ ನೀವು ಜಾಸ್ತಿ ಹೊತ್ತು ಕೂಡ ಇಡ್ಬೋದು. ನಂತರ ನಾನಿಲ್ಲಿ ಒಲೆ ಮೇಲೆ ಎಣ್ಣೆ ಬಿಸಿ ಮಾಡೋಕ್ಕೆ ಇಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟು ನಮ್ಮ ಅಕ್ಕ ಒಲೆ ಮೇಲೆ ತುಂಬ ಸಖತ್ತಾಗಿ ಅಡುಗೆ ಮಾಡ್ತಾರೆ. ಹೋದ ವಿಡಿಯೋದಲ್ಲಿ ಬಿರಿಯಾನಿ ಆಯಿತು, ಕುಷ್ಕ ಆಯಿತು, ಚಿಕನ್ ಆಯಿತು, ಪ್ರತಿಯೊಂದು ರೆಸಿಪಿ ಮಾಡಿ ಕೂಡ ಮೊದಲೇ ವಿಡಿಯೋಗಳನ್ನು ಹಾಕಿದ್ದೀವಿ. ಸೊ ನೋಡಿಲ್ಲ ಅಂದರೆ ಕೆಳಗಡೆ ಲಿಂಕನ್ನು ಕೊಡ್ತೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ 1-2 ತಾಸು ಆದ ನಂತರ ಚಿಕನನ್ನು ತಗೊಂಡಿದ್ದೀವಿ. 1 ಕಪ್ ಆಗುವಷ್ಟು ಮೈದಾ ಹಿಟ್ಟು, 1 ಕಪ್ ಆಗುವಷ್ಟು ಕಾರ್ನ್ಫ್ಲೋರ್ ಹಿಟ್ಟನ್ನು ತಗೊಂಡಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಕೆಂಪು ಮೆಣಸಿನ ಪೌಡರು, ಧನಿಯಾ ಪೌಡರು, ಗರಂ ಮಸಾಲ, ಜೀರಿಗೆ ಪೌಡರನ್ನು, ಕಾಳು ಮೆಣಸಿನ ಪೌಡರ್ ಕೂಡ ನೀವು ಬೇಕಂದರೆ ಸೇರಿಸ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸೈಡ್ಗೆ ಇಟ್ಕೋಬೇಕು. ನಂತರ ಇಲ್ಲಿ ಒಂದೊಂದಾಗಿ ಚಿಕನನ್ನು ಮ್ಯಾಗಿನೇಟ್ ಮಾಡಿದ್ವಲ್ಲ ಆ ಚಿಕನನ್ನು ಇದಕ್ಕೆ ಹಿಟ್ಟಿನಲ್ಲಿ ಡಿಪ್ ಮಾಡ್ತಾ ಇದ್ದಾರೆ. ಸೊ ಚೆನ್ನಾಗಿ ಎಷ್ಟಾಗುತ್ತೆ ಅಷ್ಟು ಡಿಪ್ ಮಾಡಿಕೊಳ್ಳಿ. ಡಿಪ್ ಮಾಡಿಕೊಂಡು ನಂತರ ಇದನ್ನು ಕೋಲ್ಡ್ ವಾಟರಲ್ಲಿ ಡಿಪ್ ಮಾಡ್ಕೋಬೇಕು. ಆದರೆ ನಮಗೆ ಇಲ್ಲಿ ಕೋಲ್ಡ್ ವಾಟರು ಸಿಗಲಿಲ್ಲ, ಹಾಗಾಗಿ ನಾರ್ಮಲ್ ವಾಟರಲ್ಲಿ ಇದನ್ನು ಡಿಪ್ ಮಾಡ್ಕೋತಾ ಇದ್ದೀವಿ. ಸೊ ಆಲ್ಮೋಸ್ಟು ನಿಮಗೇನಾದರೂ ಕೋಲ್ಡ್ ವಾಟರ್ ಸಿಕ್ತಪ್ಪ ಅಥವಾ ಐಸ್ ಕ್ಯೂಬ್ ಸಿಕ್ಕರೆ ನೀರಿನಲ್ಲಿ ಐಸ್ ಕ್ಯೂಬನ್ನು ಹಾಕಿಬಿಟ್ಟು ನೀವು ಚೆನ್ನಾಗಿ ಡಿಪ್ ಮಾಡ್ಕೊಳ್ಳಿ. ಇನ್ನೂ ತುಂಬ ಚೆನ್ನಾಗಿ KFC ಇಲ್ಲಿ ರೆಡಿ ಆಗುತ್ತೆ. ಮತ್ತು ನಾವು ನೀರಲ್ಲಿ ಡಿಪ್ ಮಾಡಿಕೊಂಡು ಹಿಟ್ಟಿನಲ್ಲಿ ಡಿಪ್ ಮಾಡಿಕೊಂಡು ಎಲ್ಲವನ್ನ ಇಲ್ಲಿ ಒಂದೇ ಸತಿ ಸೈಡ್ಗೆ ಇಡ್ತಾ ಇದ್ದೀವಿ. ಎಣ್ಣೆ ಕಾಯಿವರೆಗೂ ಇದು ಕೂಡ ಮಾಡಿದ್ರಾಯ್ತಲ್ಲ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಇನ್ನೊಂದೇನಪ್ಪ ಅಂದರೆ ಸೊ ತುಂಬ ಜನ ನನಗೆ ಕಮೆಂಟ್ ಕೂಡ ಹಾಕ್ತಾಯಿದ್ರಿ, ಇವರು ನಿಮ್ಮ ಅಕ್ಕನ ಅಂದ್ಬಿಟ್ಟು. ಹೌದು, ಇವರು ನಮ್ಮ ಸೆಕೆಂಡ್ ಅಕ್ಕ. ಸೊ ಇವರು ಸ್ವಲ್ಪ ವೈಟ್ ಅವರೇ, ನಾನು ಸ್ವಲ್ಪ ಬ್ಲ್ಯಾಕ್ ಅದೀನಿ, ಅಷ್ಟೇ ಡಿಫ್ರೆನ್ಸು. ಇವಳು ನನ್ನ ಸ್ವಂತ ಅಕ್ಕನೇ. ನಂತರ ಇಲ್ಲಿ ಒಂದೊಂದಾಗಿ ಚಿಕನನ್ನು ಡೀಪ್ ಫ್ರೈನ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಎಣ್ಣೆ ಚೆನ್ನಾಗಿ ಕಾದ ಮೇಲೇ ನಾವು ಚಿಕನನ್ನು ಸೇರಿಸ್ಕೋಬೇಕು. ಇಲ್ಲಪ್ಪ ಎಣ್ಣೆ ಕಾದಿಲ್ಲ ನಾವು ಹಾಗೆ ಚಿಕನ್ ಸೇರಿಸ್ಕೊಂಡ್ರೆ ಚಿಕನ್ ಎಣ್ಣೆ ಎಲ್ಲ ಕುಡ್ಕೊಂಡ್ಬಿಡುತ್ತೆ, ತುಂಬ ಚೆನ್ನಾಗಾಗೋದಿಲ್ಲ. ಚೆನ್ನಾಗಿ ಎಣ್ಣೆ ಕಾದ ನಂತರನೇ ಲೆಗ್ ಪೀಸನ್ನು ಹಾಕಿಬಿಟ್ಟು ಫುಲ್ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಏನೂ ಆಗಲಿ, ಯಾವುದೇ ರೆಸಿಪಿ ಆಗಲಿ ಒಲೆಯಲ್ಲಿ ಮಾಡಿದರೆ ತುಂಬಾ ಟೇಸ್ಟಿಯಾಗುತ್ತೆ. ಸೊ ನಾವು ಗ್ಯಾಸ್ ಮೇಲೆ ಮಾಡೋದಕ್ಕಿಂತ ಒಲೆ ಮೇಲೆ ಮಾಡೋದು ತುಂಬಾ ಆರೋಗ್ಯಕ್ಕೂ ಒಳ್ಳೆಯದು, ಹಾಗೆ ತುಂಬಾ ಟೇಸ್ಟಿಯಾಗುತ್ತೆ. ಹಾಗಾಗಿ ನಾನಿಲ್ಲಿ ಊರಿಗೆ ಬಂದಿದ್ನಲ್ಲ, ಸೊ ಎಷ್ಟಾಗುತ್ತೆ ಅಷ್ಟು ಒಲೆ ಮೇಲೆ ವಿಡಿಯೋನ ಮಾಡಿದ್ರಾಯ್ತು, ಊಟ ಮಾಡಿದ್ರಾಯ್ತು ಅಂದ್ಬಿಟ್ಟು ವಿಡಿಯೋನ ಶೂಟ್ ಮಾಡ್ತಾಯಿದ್ದೀನಿ. ಸೊ ಟೈಮ್ ಎಲ್ಲ ಸಿಕ್ಕಾಗೆಲ್ಲ ಈ ರೀತಿ ಒಲೆ ಮೇಲೆ ಮಾಡೋದು ತುಂಬಾ ಒಳ್ಳೆಯದಂತ ಅನ್ಬೋದು. ಈಗ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಲೆಗ್ ಪೀಸು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ಬಿಟ್ಟು. ಹಾಗೆ ನಮ್ಮ ಅಕ್ಕ ಇಲ್ಲಿ ಎಲ್ಲ ಫ್ರೈ ಮಾಡ್ತಾ ಇದ್ದಾರೆ. ನೀನು ಯಾವ ಮಕ್ಕಳು
ಫ್ರೆಂಡ್ಸ್ ಫೈನಲಿ ನಮ್ದು ಇಲ್ಲಿ ಚಿಕನ್ KFC ರೆಡಿ ಆಯಿತು. ಸೊ ಸಿಂಪಲ್ ಆಗಿ ಚಿಕನ್ KFCಯನ್ನು ಯಾವ ರೀತಿ ಮಾಡಬೇಕು ಮನೇಲಿ ಅಂತ ಹೇಳ್ಕೊಟ್ಟಿದ್ದೀನಿ. ಸ್ವಲ್ಪ ಆದರೂ ನಿಮಗೆ ವಿಡಿಯೋ ಇಷ್ಟ ಆದರೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್. ಈ ಚಿಕನ್ KFC ಅಂತೂ ತುಂಬಾ ಚೆನ್ನಾಗಿತ್ತು. ನಮ್ಮ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಈ ಚಿಕನ್ ತುಂಬಾ ಇಷ್ಟ ಆಯಿತು. ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ತುಂಬ ಇಷ್ಟಪಟ್ಟು ತಿಂದರು ಕೂಡ. ಹಾಗೆ ನೀವು ಕೂಡ ಒಂದ್ಸತಿ ಆದರೂ ಮನೆಗೆ ಟ್ರೈ ಮಾಡಿಲ್ಲ ಅಂದರೆ ಪ್ಲೀಸ್ ಒಂದ್ಸತಿ ಟ್ರೈ ಮಾಡಿ ನೋಡಿ, ಖಂಡಿತ ನೀವು ಕೂಡ ಇಷ್ಟ ಆಗುತ್ತೆ. ಹಾಗೆ ನನ್ನ ಯೂಟ್ಯೂಬ್ ಫ್ಯಾಮಿಲಿಯಲ್ಲಿ ಕೂಡ ತುಂಬ ಚೆನ್ನಾಗಿ ನನಗೆ ಕಮೆಂಟನ್ನು ಮಾಡ್ತಾಯಿದ್ರು ನನ್ನ ಫ್ಯಾಮಿಲಿ ಬಗ್ಗೆ. ಸೊ ಕಮೆಂಟ್ ಓದಿದಾಗ ತುಂಬ ಖುಷಿ ಆಯಿತು ಈ ರೀತಿ ಸಪೋರ್ಟ್ ಮಾಡ್ತಾ ಇರೋದು ನೋಡಿಬಿಟ್ಟು. ಸೊ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಕಮೆಂಟ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು.